ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೈ ಮರಗೌಡ, ಯಾಕ್ಲಾ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಏನಾದರೂ ಮಾತಾಡ್ಲಾ? ಈಗ ಹೇಳ, ಈಗಲೂ ನೀನು ಈ ಕೇಸ್ ಬರುವಾಗ ನಿಂತ್ಕತಿಯಲ್ಲ, ಈ ಕೇಸ್ ಬರುವಾಗ ನಿಂತ್ಕೊಂಡು ನೀನು ನಿನ್ನ ತಮ್ಮನ ಜೈಲಿಗೆ ಕಳಿಸ್ತೇನಲ್ಲ? ಎಲ್ಲ ಗೊತ್ತಿದ್ರು ಭಾವನನ್ನ ಸೊಸೆ ಅಂತ ಯಾಕೆ ಒಪ್ಕೊಂಡ್ರಿ ಅಪ್ಪಯ್ಯ? ಒಪ್ಕೊಳ್ದೆ ಇರೋದಕ್ಕೆ ಬೇರೆ ಯಾರಿಗೆ ಏನಿತ್ತಲ್ಲಿ? ನನ್ನ ಮಗ ನನಗೆ ಹೇಳ್ದೆ ಕೇಳ್ದೆ ಪ್ರೀತಿ ಮಾಡಿಬಿಟ್ಟು ಯಾರಿಗೂ ಹೇಳ್ದಂಗೆ ತಾಲಿ ಕಟ್ಕೊಂಡು ಬಂದ್ಬಿಟ್ನಲ್ಲ, ಅದನ್ನು ನಾನು ಏನೆಲ್ಲ ಮಾಡೋಕ್ಕಾಯ್ತದೆ? ಅದೆಲ್ಲ ನಿನಗೆ ಗೊತ್ತಿಲ್ವಲ್ಲ. ಅವಳು ಅಂದರೆ ಪ್ರಾಣ ಬಿಡ್ತಾನೆ ಅವನು. ಅವಳಿಗೋಸ್ಕರ ಮನೆ ಬಿಟ್ಟು ಹೋಗೋಕ್ಕೂ ರೆಡಿಯಾಗಿ ಅವನೇ. ಅವನ್ನ ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಇದನ್ನು ಮಾಡಿದ್ರೆ ಬೇರೆ ವಿಧಿ ಇರಲಿಲ್ಲಕ್ಕಲ್ಲ. ಅದೇನೋ ಹೇಳ್ತಾರಲ್ಲ, ನಾವು ಮಾಡಿರೋ ಕರ್ಮ ನಮ್ಮನ್ನು ಬಿಡೋಕ್ಕಿಲ್ಲ ಅನ್ನಂಗೆ, ಅದೇ ಹುಡುಗಿನ ನಮ್ಮನೆ ಸೊಸೆ ಹಾಕಿ ಕಳ್ಸವನೆ ಆ ದೇವರು. ಆ ಆಕ್ಸಿಡೆಂಟಿಂದ ನಿಂತೋಗಿರ್ ಮದುವೆನ ಆ ವಿಧಿನ ಇವ್ರ ಮುಖಾಂತರ ಸರಿ ಮಾಡ್ಬಿಟ್ಟಕ್ಕಲ್ಲ. ನಮ್ಮ ಸಿಟ್ಟನ್ನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಭಾವನಿಗೆ ಗೊತ್ತಾದ್ರೆ ಏನು ಮಾಡೋದಪ್ಪಯ್ಯ? ಅದಕ್ಕೆ ಅಲ್ಲವಲ್ಲ ನಾನು ಈಟೊಂದು ಉದಾಡ್ತಾ ಇರೋದು. ಲೈ, ಅವಳಿಗೇನಾದರೂ ಈ ವಿಷಯ ಗೊತ್ತಾದರೆ ಇಬ್ಬರು ಹೆಂಗ್ಲ ಒಂದಾಗಿರ್ತಾರೆ. ಮೊದಲೇ ಹೇಳ್ದೆ ಕೇಳ್ದೆ ತಾಲಿ ಕಟ್ಟವನೆ ಅಂತ ಅವ್ನು ನೋಡಿದ್ರೆ ಕೋಪ ಮಾಡ್ಕೊಂಡಿರ್ತಾಳೆ. ಮನೆಯವ್ರಿಗೋಸ್ಕರ ಭೂತ ಥರ ಎಲ್ಲ ಸಹಿಸ್ಕೊಂಡವಳೆ. ಈ ವಿಷಯ ಗೊತ್ತಾದರೆ ಖಂಡಿತ ಪ್ರಳಯ ಆಗೋಯ್ತದಲ್ಲ. ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸುಮ್ಮನೆ ಈ ವಿಷಯನ ಕೆದಕಿ ಒಣಗೋಗಿರೋ ಗಾಯನ ಮತ್ತೆ ಚಿಗ್ರಂಗೆ ಮಾಡಬೇಡ. ಹಂಗೂ ನನ್ನ ಮಾತು ಮೀರಿ ನೀನು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನಂಗಿದ್ರೆ ನೀನು ನಿನ್ನ ತಮ್ಮನ ಜೀವನಕ್ಕೆ ಉರುಳಾಯ್ತು ಆಟೆಯ. ಮುಂದೆ ಏನು ಮಾಡೋದಪ್ಪಯ್ಯ? ಬೇರೆ ರೀತಿಯಿಂದ ಅವಳಿಗೆ ವಿಷಯ ಗೊತ್ತಾದ್ರೆ ಅವಳು ಹೆಂಗೆ ಸಮಾಧಾನ ಮಾಡಿರಿ? ಅದನ್ನೆಲ್ಲ ನಾನು ನೋಡ್ಕೊತೀನಿ. ನೀನು ತೆಪ್ಪಗಿರ್ಲಲ್ಲ. ಆ SP ಹತ್ರನೂ ನಾನು ಮಾತಾಡಿದ್ದೀನಿ ಕಲ. ಅವ್ನು ಸುಮ್ಮನೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನೀನು ಈ ವಿಷಯನ ಯಾರಿಗೂ ಹೇಳ್ದೆ ತೆಪ್ಪಗಿದ್ಬಿಡಪ್ಪ ಸಾಕು. ಅಪ್ಪಯ್ಯ, ಮರುಗೋಡ, ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಕಲ, ಈ ವಿಷಯನ ನೀನು ಹೆಚ್ಚಿಗೆ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಕ್ಕಲ್ಲ. ಆಮೇಲೆ ಈ ವಿಷಯನ ನಿನ್ನ ಹೆಂಡ್ರಿಗೆ, ನಿಮ್ಮ ಮಗುಂಗೆ, ನಿಮ್ಮ ಅಜ್ಜಿಗೆ ಹೇಳ್ಬೇಡಕ್ಕಲ್ಲ. ಎಲ್ಲ ಗೊತ್ತಿರೋ ನಾನೇ ಸುಮ್ಕೆ ಇದ್ದೀನಿ. ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇಲ್ದೇ ಇರೋ ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಸಿದ್ದೇಗೌಡಂಗೆ ಈ ವಿಷಯ ಗೊತ್ತೇನಪ್ಪಯ್ಯ? ಇಷ್ಟು ದಿವಸ ಗೊತ್ತಿರಲಿಲ್ಲ ಕಲ. ಅವನು ನಿನ್ನಂಗೆ ನ್ಯಾಯ ನೀತಿ ಅಂತ ಓಡಾಡ್ತಿದ್ನಲ್ಲ, ಅದಕ್ಕೆ ಎಲ್ಲ ನಾನೇ ಹೇಳ್ಬೇಕಾಯ್ತು. ನೋಡು, ಹೇಳಿದ್ಮೇಲೆ ತೆಪ್ಪಗವನೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ರಾಮಾಯಣ ಮಾಡ್ಬಿಡ್ತಿದ್ದ. ನಿಜನೋ ಭ್ರಮೇನೋ ಅಂತ ಅನ್ನಿಸ್ತಾ ಇದ್ದ. ಪಾಪ ನಮ್ಮ ಸಿದ್ದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಣಪ್ಪಯ್ಯ. ಈಗ ತಾನೇ ಅವರಿಬ್ರು ಮಧ್ಯೆ ಒಳ್ಳೆ ಸಂಬಂಧ ಏರ್ಪಡ್ತಾ ಇದೆ. ಇಂಥ ಟೈಮಲ್ಲಿ ಇದೊಂದು ಬೇರೆ ಬಂದು ಕೂತದೆ. ದೇವ್ರೇ, ನೋಡು, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನಗೂ ಟೆನ್ಷನ್ ಮಾಡಬೇಡಕ್ಕಲ್ಲ. ಸುಮ್ಕೆ ನೀನು ನಾನು ಹೇಳ್ದಂಗೆ ಇದ್ಬಿಡ್ಲ, ಎಲ್ಲ ನಾನು ನೋಡ್ಕೊತೀನಿ. ಅಂದ್ರೆ ಇಲ್ಲಿವರೆಗೂ ಅಪ್ಪಯ್ಯ ನಾನು ಮಾತಾಡಿದ್ದು ನೀನು ಕೇಳಿಸ್ಕೊಂಬಿಟ್ಲಾ? ಸಿದ್ದುನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅವಳಿಗೆ ಗೊತ್ತಾಗೋಯ್ತಾ? ಹಲೋ 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 ಅವಳೇನಾದ್ರೂ ನಿಜವಾಗ್ಲೂ ಎಲ್ಲ ಕೇಳಿಸ್ಕೊಂಡಿದ್ರೆ ಕತೆನೇ ಬೇರೆ ತರ ಆಗೋಯ್ತದೆ. ಹೆಂಗಪ್ಪ ತಿಳ್ಕೊಳ್ಳೋದು? ನನ್ನ ಬುದ್ಧಿಗಿಷ್ಟು ರಿಸೀವ್ ಮಾಡಿದ್ಮೇಲೆ ಫೋನ್ ಕಟ್ ಮಾಡದೆ ಮರ್ತ್ಬಿಟ್ಟಿವನಲ್ಲ. ಎಷ್ಟು ಯೋಚನೆ ಮಾಡಿದ್ರು ಈ ಹಿಡನ್ ಕ್ಯಾಮ್ರಾಗಳನ್ನ ಹೇಗೆ ಹುಡ್ಕೋದು ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ಹಾಂ, ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬೋದು. ಹೌದು, ಎಲ್ಲ ಇನ್ಫಾರ್ಮೇಷನ್ ಅದರಲ್ಲೇ ಸಿಗುತ್ತೆ.
ಹೌದು, ನಾನು ಹೀಗೇನೆ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಅಂತ ಚೆಕ್ ಮಾಡಬೇಕು. ಇದು ಅವ್ರಿಗೆ ಗೊತ್ತಿದೆಯಾ, ಅಥವಾ ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಅಂತ ಯಾರನ್ನಾದ್ರೂ ಒಬ್ರನ್ನ ಇಟ್ಟಿದ್ದಾರಾ? ಅದನ್ನು ಮೊದಲು ತಿಳ್ಕೊಬೇಕು. ಏನು ಮಾಡಲಿ? ಅವ್ರಿಗೆ ಗೊತ್ತಾಗ್ದಲೇ ಹುಡುಕ್ಬೇಕಲ್ಲ. ಲಕ್ಷ್ಮಿ, ಹೇಗಿದ್ಯಾ? ನಂಗೆ ಗೊತ್ತು ಲಕ್ಷ್ಮಿ, ನೀ ಮನೆ ಪರಿಸ್ಥಿತಿನ ತುಂಬಾ ತಲೆಗೆ ಹಚ್ಕೊಬಿಟ್ಟಿದ್ಯಾ. ಹಿಂಗೆ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದ ಪರಿಸ್ಥಿತಿ ಏನಾದರೂ ಸುಧಾರಿಸುತ್ತಾ? ಆಯ್ತು, ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ನೀನು ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ನಾನು ಹಾಗೆ ಅನ್ಕೋತಿದ್ದೀನಿ, ಆದ್ರೆ ಒಂದಲ್ಲ ಒಂದು ವಿಷಯ ಕಣ್ಮುಂದೆ ಬರ್ತಾನೆ ಇದೆ. ಹೇಗಿದ್ ಮನೆ ಹೇಗಾಗೋಯ್ತಲ್ಲ ಅಂತ ತುಂಬಾ ನೋವಾಗ್ತಿದೆ ರೀ. ನನಗೆ ಗೊತ್ತು, ಈ ಮನೆಗಾಗಿ ಮಕ್ಕಳಿಗಾಗಿ ಜೀವನನೇ ತೆಗೆದಿದ್ಯಾ. ಏನ್ ಮಾಡ್ತೀಯಾ? ಎಲ್ಲ ನಮ್ಮ ಕೈ ಮೀರೊಟ್ಟೋಯ್ತು. ಪ್ರಕೃತಿ ನಿಯಮನೇ ಹೀಗನ್ಸುತ್ತೆ ಲಕ್ಷ್ಮಿ. ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಿ ಮರಿಗಳಿಗೆ ಹಾರೋದನ್ನು ಹೇಳ್ಕೊಡುತ್ತೆ. ಒಂದ್ಸಲ ಮರಿ ಪಕ್ಷಿ ಹಾರೋದನ್ನ ಕಲ್ತ ಮೇಲೆ ತನ್ನ ಜೀವನ ತಾನು ನೋಡ್ಕೊಳುತ್ತೆ, ಮತ್ತೆ ಗೂಡು ವಾಪಸ್ಸೇ ಬರಲ್ವಂತೆ. ಹಾಗೆ ನಮ್ಮ ಮಕ್ಕಳು ಅನ್ಸುತ್ತೆ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ಮಿಕ್ಕಿದ್ದು ಮಕ್ಳಿಗೆ ಬಿಟ್ಟಿದ್ದು. ನೋಡು, ಇದನ್ನೆಲ್ಲ ಮನಸ್ಸಿಂದ ತೆಗೆದುಹಾಕ್ಬಿಟ್ಟು ಆರಾಮಾಗಿರೋ ಲಕ್ಷ್ಮಿ. ಇದಕ್ಕೆಲ್ಲ ನೀವ್ ಯಾಕ್ರಿ ಬೇಜಾರಾಗ್ತೀರಾ? ನನ್ಗೇನಾಗಿದೆ ಅಂತ? ನಿಮ್ ಪ್ರೀತಿ ನನ್ ಜೊತೆ ಇರೋವರೆಗೂ ನನ್ಗೇನು ಆಗಲ್ಲ. ನೀವು ನನ್ಗೇನು ಆಗೋದಕ್ ಬಿಡೋದಿಲ್ಲ ಅಂತ ನನಗ್ ಗೊತ್ತು. ಲಕ್ಷ್ಮಿ, ಈ ಮನೆ ಒಂದು ಆಲದ ಮರ, ನೀನು ಅದರ ತಾಯಿ ಬೇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.